ಎಲ್ಲ ನಮಸ್ಕಾರ. ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ. ಇದನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ. ಇವತ್ತಿನ ಬಹಳ ಮುಖ್ಯವಾದ ಒಂದು ರಾಜಕೀಯ ಬೆಳವಣಿಗೆ ಕುರಿತು ನಾನು ಮಾತಾಡಬೇಕು. ಅದು ಭಾರತ ಉಪಖಂಡಕ್ಕೆ ಸಂಬಂಧಪಟ್ಟದ್ದು. ಎಸ್, ಒಂದು ಪಾಕಿಸ್ತಾನದ ISI ಮುಖ್ಯಸ್ಥರು ಢಾಕಾಕ್ಕೆ ಭೇಟಿ ನೀಡಿದ್ದಾರೆ. ಕೇವಲ 1 ತಿಂಗಳ ಅವಧಿಯಲ್ಲಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಸಂಬಂಧ ಮತ್ತೊಂದು ಹಂತಕ್ಕೆ ಹೋಗಿ ತಲುಪಿದೆ. ಸೊ ಈ ಒಂದು ISI ಮುಖ್ಯಸ್ಥರ ಭೇಟಿ ಏನಿದೆ ಬಾಂಗ್ಲಾದೇಶಕ್ಕೆ, ಆಸಿಫ್ ಮುನೀರ್, ಕಾರಣ ಏನು? ಒಂದು, ಇಂಟೆಲಿಜೆನ್ಸ್ ಶೇರಿಂಗ್, ಹಾಗೇನೆ ಸೈನ್ಯ ಮತ್ತು ರಕ್ಷಣಾ ವ್ಯವಸ್ಥೆಯಲ್ಲಿ ಹೊಸ ಒಪ್ಪಂದಗಳು. ಇದರ ಪರಿಣಾಮ ಏನು? ಪಾಕಿಸ್ತಾನದ ಸೈನಿಕರು ಭಾರತದ ಗಡಿಗೆ ಬಂದು ಇಳಿಯಲಿದ್ದಾರೆಯೇ? ಎಸ್, ಈ ಪ್ರಶ್ನೆಗಳು ಈಗ ಉದ್ಭವ ಆಗಿವೆ. ನಮಗೆಲ್ಲ ಗೊತ್ತಿದೆ, ಈಜಿಪ್ಟ್ನಲ್ಲಿ ಈ ಮುಸ್ಲಿಂ ಕೆಲವು ರಾಷ್ಟ್ರಗಳ ಒಂದು ಸಭೆ ನಡೀತು. 8 ರಾಷ್ಟ್ರಗಳು. ಆ ಸಭೆಯಲ್ಲಿ ಬಾಂಗ್ಲಾದೇಶದ ಉಸ್ತುವಾರಿ ಮುಖ್ಯಸ್ಥ ಮೊಹಮ್ಮದ್ ಯೂನುಸ್ ಅವರು ಪಾಲ್ಗೊಂಡಿದ್ದರು. ಹಾಗೆಯೇ ಪಾಕಿಸ್ತಾನದ ಪ್ರಧಾನಿ ಪಾಲ್ಗೊಂಡಿದ್ದರು. ಆ ಸಂದರ್ಭದಲ್ಲಿ 2 ದೇಶಗಳ ನಡುವೆ ಸಂಬಂಧವನ್ನು ಸುಧಾರಿಸುವ ಇನ್ನೊಂದು ಹಂತಕ್ಕೆ ತೆಗೆದುಕೊಂಡು ಹೋಗುವ ಬಗ್ಗೆ ತೀರ್ಮಾನಿಸಲಾಯಿತು. ಇದಾದ ನಂತರ ಬಾಂಗ್ಲಾದೇಶದ ಸೈನ್ಯಕ್ಕೆ ಸಂಬಂಧಪಟ್ಟವರು ಪಾಕಿಸ್ತಾನಕ್ಕೆ ಭೇಟಿ ನೀಡಿದರು. ಪಾಕಿಸ್ತಾನ ಸೈನ್ಯ ಏನಿದೆ, ಆರ್ಮಿ ಚೀಫ್ ಅಂದರೆ ಪಾಕಿಸ್ತಾನದಲ್ಲಿ ಮೋಸ್ಟ್ ಪವರ್ಫುಲ್ ಅಲ್ಲಿ ಸರ್ಕಾರ ಅಲ್ವೇ ಅಲ್ಲ, ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅಂತ ಏನು ಕರೀತಾರೆ, ಅದು ಮೋಸ್ಟ್ ಪವರ್ಫುಲ್. ಆ ಎಸ್ಟಾಬ್ಲಿಷ್ಮೆಂಟ್ ಅಂದರೆ ಸೈನ್ಯ. ಆ ಪ್ರತಿನಿಧಿಗಳು ಬಾಂಗ್ಲಾಕ್ಕೆ ಭೇಟಿ ನೀಡಿದರು. ಇದರ ಪರಿಣಾಮ ಏನಾಗುತ್ತೆ? ಯಾಕೆ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಅಷ್ಟು ಹತ್ತಿರಕ್ಕೆ ಬರ್ತಿದೆ? ಈ ಲೇಟೆಸ್ಟ್ ಸ್ಟೇಟ್ಮೆಂಟ್ ಪ್ರಕಾರ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಇಬ್ಬರು ತಮ್ಮನ್ನ ಬ್ರದರ್ಲಿ ಸ್ಟೇಟ್ಸ್, ಬ್ರದರ್ಲಿ ಕಂಟ್ರೀಸ್ ಅನ್ನುವ ಹೇಳಿಕೆಯನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈ ಬ್ರದರ್ಗಳು ಏನೇನು ಮಾಡಿದ್ರು, ಹತ್ಯಾಕಾಂಡಗಳು ನಡೆದು ಹೋತು. ಬಾಂಗ್ಲಾದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನರನ್ನ ಈ ಬ್ರದರ್ ಹತ್ಯೆ ಮಾಡಿದ್ರು. ಅದೆಲ್ಲ ಮರೆತು ಹತ್ತಿರಕ್ಕೆ ಬರ್ತಾ ಇವೆ. ಈ ಬೆಳವಣಿಗೆ ಬಗ್ಗೆ ಭಾರತದ ವಿದೇಶಾಂಗ ಸಚಿವಾಲಯ ಕೂಡ ಗಂಭೀರವಾದ ಒಂದು ಪ್ರತಿಕ್ರಿಯೆ ನೀಡಿದೆ. ನಾವು ಆರ್ ಟೇಕಿಂಗ್ ಇಟ್ ವೆರಿ ಸೀರಿಯಸ್ಲಿ ಅನ್ನುವ ಮಾತನ್ನ ಭಾರತದ ವಿದೇಶಾಂಗ ಸಚಿವಾಲಯ ಹೇಳಿದೆ. ಈ ನಡುವೆ ಅಮೆರಿಕಕ್ಕೆ ಭೇಟಿ ನೀಡಿದಂತಹ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರು ಅಮೆರಿಕದ ಆಡಳಿತ ಜೊತೆ, ಪೆಂಟಗಾನ್ ಜೊತೆ ಅವರು ಈ ವಿಚಾರವನ್ನು ಚರ್ಚೆ ಮಾಡಿದ್ದಾರೆ. ಬಾಂಗ್ಲಾದೇಶ ಸಮಸ್ಯೆಯ ಬಗ್ಗೆ. ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರ ಮೇಲೆ, ಅಂದರೆ ಹಿಂದೂಗಳ ಮೇಲೆ ಅಟ್ಯಾಕ್ ನಡೀತಾ ಇದೆ ಅನ್ನೋ ವಿಚಾರವನ್ನು ತಾವು ಪ್ರಸ್ತಾಪಿಸಿರುವುದಾಗಿ ಜೈಶಂಕರ್ ಹೇಳಿದ್ದಾರೆ. ಈ ವಿಚಾರವನ್ನು ಅಮೆರಿಕ ಎಷ್ಟು ಗಂಭೀರವಾಗಿ ಪರಿಗಣಿಸಿದೆ ಅನ್ನೋದು ಬಿಗ್ ಕ್ವೆಶ್ಚನ್. ಪರಿಗಣಿಸಿರಬಹುದು, ಪರಿಗಣಿಸ್ತೇನೂ ಇರಬಹುದು. ಸೊ ಜೈಶಂಕರ್ ಅವರು ಹೇಳಿದ ಮೇಲೆ ಅಮೆರಿಕದ ರಕ್ಷಣಾ ವ್ಯವಸ್ಥೆ ಏನಿದೆ, ಸಚಿವಾಲಯ ಏನಿದೆ, ಅದು ಮಾತಾಡಿದ್ರು, ಆಡ್ಬರ್ಬೋದು ಬಾಂಗ್ಲಾದೇಶ ಜೊತೆ. ಆದರೆ ಇದರ ಪರಿಣಾಮ ಏನು ಅನ್ನೋದ್ರ ಬಗ್ಗೆ ನೋಡೋಣ. ಒಂದು, ಬಾಂಗ್ಲಾದೇಶ ಮತ್ತು ಭಾರತದ ನಡುವೆ ಇರುವ 3000 ಕಿಲೋಮೀಟರ್ಗಿಂತ ಹೆಚ್ಚು ಗಡಿ ಏನಿದೆ, ಆ ಗಡಿಯ ಪರಿಸ್ಥಿತಿ ಏನಾಗುತ್ತೆ ಈಗ? ಸೊ ನಮ್ಮ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಏನಿದೆ, ಈಶಾನ್ಯ ರಾಜ್ಯಗಳೇನಿವೆ, ಅಲ್ಲಿ ಬಹಳ ಕಾಲ ಉಗ್ರಗಾಮಿ ಚಟುವಟಿಕೆಗಳು ನಡೀತಿದ್ವು. ಈಗ ಶಾಂತ ಪರಿಸ್ಥಿತಿ ಬರುವ ಈ ಹಂತದಲ್ಲಿ ಈ ಒಂದು ಕೋಆಪರೇಷನ್, ಬಾಂಗ್ಲಾದೇಶ್ ಮತ್ತು ಪಾಕಿಸ್ತಾನದ ಕೋಆಪರೇಷನ್ ಏನಿದೆ, ಅದು ಮತ್ತೆ ಇಲ್ಲಿ ಉಗ್ರಗಾಮಿ ಚಟುವಟಿಕೆ ಕಾರಣ ಆಗ್ಬೋದು ಅಂತ. 2 ಬ್ರದರ್ಲಿ ಸ್ಟೇಟ್ಗಳು ಹತ್ತಿರ ಬಂದಿವೆ. ಅದು ಭಾರತದ ಭಯದಿಂದ ಅನ್ನೋದ್ರಲ್ಲಿ ಅನುಮಾನ ಬೇಕಾಗಿಲ್ಲ.
ಭಾರತದ ಭಯದಿಂದಲೇ ಇವರು ಒಂದಾಗ್ತಾ ಇವೆ. ಆದರೆ ಅದರ ಪರಿಣಾಮ ಬೇರೆ ಬೇರೆ ರೀತಿ ಆಗುತ್ತೆ. ಭಾರತ ಏನು ಶಾಂತವಾಗಿದ್ದ ಬಾಂಗ್ಲಾ ಗಡಿ ಏನಿದೆ ಅದು ಉದ್ರಿಕ್ತಗೊಂಡ್ರೆ ಭಾರತದ ವೈರಿಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ಕಡೆ ಬಾಂಗ್ಲಾ, ಆ ಕಡೆ ಪಾಕಿಸ್ತಾನ, ಈ ಕಡೆ ಚೀನಾ, ಈ ಮೂರನ್ನ ಎದುರಿಸ್ಬೇಕಾಗತ್ತೆ. ಹಾಗೆ ನೋಡಿದರೆ ಬಾಂಗ್ಲಾ ಮತ್ತು ಪಾಕಿಸ್ತಾನ ಹತ್ತಿರಕ್ಕೆ ಬರುವುದರಲ್ಲಿ ಚೀನಾದ ಪಾತ್ರ ಇದೆ ಅಂತೂ ಕೂಡ ವಿಶ್ಲೇಷಿಸಲಾಗ್ತಾ ಇದೆ. ಚೀನಾ ಇನ್ಸ್ಟ್ರಕ್ಟೆಡ್ ಪಾಕಿಸ್ತಾನ್ ಹ್ಯಾವ್ ಎ ಗುಡ್ ರಿಲೇಷನ್ ವಿತ್ ಬಾಂಗ್ಲಾದೇಶ್ ಆ್ಯಂಡ್ ಗೋ ಹೆಡ್ ಅಂತ. ಅಂದರೆ ಭಾರತವನ್ನು ಮುಣಿಸುವುದಕ್ಕಾಗಿ ಚೀನಾ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನವನ್ನು ಬಳಸ್ಕೋತಾ ಇದೆ. ಇನ್ನು ಮಿಲಿಟ್ರಿ ಇವರ ಸಂಬಂಧಗಳೇನಿವೆ ಅದು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಶಸ್ತ್ರಾಸ್ತ್ರಗಳನ್ನು ಇನ್ನೊಂದನ್ನು ಕೂಡ ಪಾಕಿಸ್ತಾನ ಕೊಡೋದಕ್ಕೆ ಬಾಂಗ್ಲಾ ಕೊಡೋ ಸಾಧ್ಯತೆಗಳು ಕಾಣ್ತಾ ಇವೆ. ಇಟ್ ಈಸ್ ವೆರಿ ಟಿಕ್ಲಿಶ್ ಸಿಚುವೇಶನ್. ಬಾಂಗ್ಲಾದೇಶ ಯಾಕೆ ಮಾಡ್ತಾ ಇದೆ? ಬಾಂಗ್ಲಾದೇಶ 71ರ ಯುದ್ಧವನ್ನು ಮರೆತು ಬಿಡ್ತಾ ಇಡೀ ಬಂಗಾಲಿಗಳ ಮೇಲೆ ಪಾಕಿಸ್ತಾನ ನಡೆಸಿದ ದೌರ್ಜನ್ಯ ಏನಿದೆ, ಸಾವಿನ ಆಟ ಏನಿದೆ, ಮರಣ ಮೃದಂಗ ಏನಿದೆ, ಇದೆಲ್ಲ ಬಾಂಗ್ಲಾ ಮರೆತು ಬಿಡ್ತಾ ಕೇವಲ ತಾವು ಮುಸ್ಲಿಂ ಬ್ರದರ್ಹುಡ್, ಮುಸ್ಲಿಮ್ಸ್ ಅನ್ನುವ ಕಾರಣ ಹತ್ರ ತಂದುಬಿಡ್ತಾ. ಈ ಪ್ರಶ್ನೆಗಳಿಗೆ ನಾವು ಬಹಳ ಗಂಭೀರವಾಗಿ ಉತ್ತರ ಕಂಡುಕೊಳ್ಳೋ ಯತ್ನ ಮಾಡಬೇಕಾಗ್ತದೆ. ನಾವು ಹೆಚ್ಚು ಆಗಿ ಬಾಂಗ್ಲಾದೇಶದಲ್ಲಿ ಅಲ್ಲಿ ಅಲ್ಪಸಂಖ್ಯಾತರ ಮೇಲೆ ಏನಾಯಿತು ಇಲ್ಲ ಅಂದರೆ ಡಿಫ್ರೆಂಟ್ ಇಶ್ಯೂ. ಅದು ಕೇವಲ ಧಾರ್ಮಿಕ ಕಾರಣಕ್ಕಾಗಿ ಆಯ್ತಾ ಅಥವಾ ಬಾಂಗ್ಲಾದೇಶದಲ್ಲಿರುವ ಅಲ್ಪಸಂಖ್ಯಾತರು ಶೇಖ್ ಹಸೀನಾ ಅವರಿಗೆ ಬೆಂಬಲ ನೀಡಿದ್ದರಿಂದ ಆಯ್ತಾ, ಅದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಲೇ ಇಲ್ಲ. ನಾವು ಇದನ್ನು ಕೇವಲ ಹಿಂದೂ ಮುಸ್ಲಿಂ ಇಶ್ಯೂ ಆಗಿ ಭಾರತದವರು ಹ್ಯಾಂಡಲ್ ಮಾಡಿದ್ರು, ಮಾಧ್ಯಮಗಳು ಹ್ಯಾಂಡಲ್ ಮಾಡಿದ್ರು. ಅದಕ್ಕೆ ಮೀರಿದ ಕಾರಣಗಳನ್ನು ಹುಡುಕುವ ಪ್ರಯತ್ನವನ್ನು ಮಾಧ್ಯಮ ಮಾಡಲೇ ಇಲ್ಲ, ನಮ್ಮ ಪ್ರಭುತ್ವ ಮಾಡಲಿಲ್ಲ. ಕೇವಲ ಹಿಂದೂ ಮುಸ್ಲಿಂ ಇಶ್ಯೂ ತಗೊಂಡು ಬಂಗ್ಲಾದಲ್ಲಿ ಹಿಂದೂ ಅಲ್ಪಸಂಖ್ಯಾತರ ಮೇಲೆ ಅತ್ಯಾಚಾರ ನಡೀತಿದೆ ಅಂತ ಮಾತ್ರ ಹೇಳಲಾಯಿತು. ಈ ಕಾರಣದಿಂದಾಗಿ ಬಾಂಗ್ಲಾದ ಇಂದಿನ ಪ್ರಭುತ್ವ ಪಾಕಿಸ್ತಾನದ ಜೊತೆ ಕಡೆಗೆ ವಾಲತೊಡಗಿತು. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ಇಂಡಿಯಾವನ್ನು ರಿಪ್ಲೇಸ್ ಮಾಡೋಕ್ಕೆ ಸಾಧ್ಯ ಬಾಂಗ್ಲಾದಲ್ಲಿ ಏನಾದರೂ ಡಿಫ್ರೆಂಟ್ ಇಶ್ಯೂ, ದಟ್ ಇಸ್ ನಾಟ್ ಎಟ್ ಆಲ್ ಪಾಸಿಬಲ್. ಯಾಕೆಂದರೆ ಮಿಲಿಟರಿ ಸಹಾಯವನ್ನು ಮಾಡ್ಬೋದೇ ಹೊರತು ಭಾರತ ಬಾಂಗ್ಲಾದೇಶಕ್ಕೆ ಆರ್ಥಿಕವಾಗಿ ಮಾಡ್ತಾ ಇದ್ದ ಸಹಾಯ ಬಿಲಿಯನ್ ಗಟ್ಟಲೆ ಹಣ ಸುರಿದಿದೆಯಲ್ಲ, ಅದನ್ನ ರಿಪ್ಲೇಸ್ ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಸೊ ಬಾಂಗ್ಲಾದ ಆರ್ಥಿಕತೆ ದೃಷ್ಟಿಯಿಂದ ಭಾರತದ ಮೇಲೆ ಅವರು ಅವಲಂಬಿತವಾಗಿರಬೇಕು. ಆದರೆ ಮೊಹಮ್ಮದ್ ಯೂನಿಸ್ ಈಸ್ ಪ್ಲೇಯಿಂಗ್ ಹಿಸ್ ಓನ್ ಗೇಮ್, ನೋ ಡೌಟ್ ಅಬೌಟ್ ದ್ಯಾಟ್. ಈಸ್ ಮಹಾನ್ ಡೀಪ್ ರೂಟೆಡ್ ಫೆಲೋ. ಆತ ಒಂದು ಕಡೆ ಚೀನಾದ ಮೇಲೆ ಪ್ರೆಷರ್ ಹಾಕಿ ಪಾಕಿಸ್ತಾನ ಬಾಂಗ್ಲಾದತ್ತ ಬರೋ ಹಾಗೆ ಮಾಡ್ತಾರೆ, ಇನ್ನೊಂದು ಕಡೆ ಅಮೇರಿಕಾವನ್ನು ಯೂಸ್ ಮಾಡ್ಕೋತಿದ್ದಾರೆ ಅವರು. ಮೊಹಮ್ಮದ್ ಯೂನಿಸ್ ಅವ್ರಿಗೆ ಹಾಗಿದ್ರೆ ಬೇಕಾದ್ದೇನು? ಐ ಸ್ಟಿಲ್ ಬಿಲೀವ್ ಅವ್ರ ಗೇಮ್ ಪ್ಲ್ಯಾನ್ ಏನು ಅಂದರೆ ಶೇಖ್ ಹಸೀನಾವನ್ನು ಭಾರತ ಒಪ್ಪಿಸ್ಬೇಕು ಬಾಂಗ್ಲಾದೇಶಕ್ಕೆ. ದಟ್ ಇಸ್ ದ ಫಸ್ಟ್ ಎಜೆಂಡಾ ಮೊಹಮ್ಮದ್ ಯೂನಿಸ್ದು ಅಂತ ಅನ್ಸುತ್ತೆ. ಬಟ್ ಇಂಡಿಯಾ ಇಸ್ ನಾಟ್ ರೆಡಿ. ಹಾಗಿದ್ರೆ ಇಂಡಿಯಾ ಶೇಖ್ ಹಸೀನಾವನ್ನು ಬೇರೆ ದೇಶಕ್ಕೆ ಕಳಿಸ್ಬೋದಾಗಿತ್ತು, ಸಿಂಗಾಪುರಕ್ಕೆ ಕಳಿಸ್ಬೋದಾಗಿತ್ತು, ಅಲ್ಲಿ ಬಾಂಗ್ಲಾ ಲಾಬಿ ಇದೆ, ಅಥವಾ ಕೊಲ್ಲಿ ರಾಷ್ಟ್ರಗಳಿಗೆ ಸೌದಿ ಅರೇಬಿಯಾಕಿನಲ್ಲಿ ಕಳಿಸ್ಬೋದಾಗಿತ್ತು. ಅದು ಎರಡೂ ಮಾಡದೆ ಭಾರತ ಭಾಳ ಗಟ್ಟಿಯಾಗಿ ಶೇಖ್ ಹಸೀನಾ ಜೊತೆ ನಿಂತು. ಆದ್ದರಿಂದ ಶೇಖ್ ಹಸೀನಾನ ವಾಪಸ್ ಕಳಿಸುವುದಕ್ಕೆ ಪ್ರೆಷರ್ ಹಾಕುವುದಕ್ಕಾಗಿ ಮೊಹಮ್ಮದ್ ಯೂನಿಸ್ ಅವರ ಆಡಳಿತ ಏನಿದೆ ಅದು ಪಾಕಿಸ್ತಾನ ಜೊತೆ ಹೋಗುವುದಕ್ಕೆ ಹೊರಟಿದೆ. ಅದು ಒಂಥರ ಭಾರತಕ್ಕೆ ಎಚ್ಚರಿಕೆ ನೀಡುವ ರೀತಿ ಅಂತ ನೋಡಿ. ನೀವು ಶೇಖ್ ಹಸೀನಾನ ಒಪ್ಪಿಸ್ಕೊಳ್ಳಿ, ಆರ್ಥಿಕ ವ್ಯವಹಾರಗಳನ್ನು ನಿಲ್ಲಿಸಬೇಡಿ, ಹಾಗೇನಾದರೂ ಮಾಡಿದರೆ ನಾನು ಈ ಕಡೆ ಪಾಕಿಸ್ತಾನದ ಕಡೆ ಹೋಗ್ತೀನಿ ಅಂತ ಈ ಎಚ್ಚರಿಕೆಯ ಗಂಟೆ ಹೇಗಿರ್ಬೋದು. ಇದಕ್ಕೆ 2-3 ಕಾರಣಗಳನ್ನು ನಾವು ನೋಡ್ಬೋದು. ಯಾಕೆ ISI ಚೀಫ್ ಬಾಂಗ್ಲಾದೇಶಕ್ಕೆ ಬಂದರು? ದಟ್ ಈಸ್ ಆಲ್ಸೋ ಇಂಟ್ರೆಸ್ಟಿಂಗ್. ISI ಚೀಫ್ ಬಾಂಗ್ಲಾದೇಶಕ್ಕೆ ಬಂದಿರುವುದು ಮತ್ತು ಇಂಟೆಲಿಜೆನ್ಸ್ ಶೇರಿಂಗ್ ಅಂತ ಭಾಳ ಗಂಭೀರವಾಗಿ ಅವ್ರು ಚರ್ಚೆ ಮಾಡ್ತಾ ಇರೋದು.
ಗುಪ್ತಚರ ಏನಿದೆ, ಗುಪ್ತಚರ ಇಲಾಖೆಯ ನಡುವಿನ ಒಪ್ಪಂದ ಮಾಡಿಕೊಳ್ಳುವ ಮೂಲಕ ಪಾಕಿಸ್ತಾನಕ್ಕೆ ಯಾವ್ಯಾವ ಮಾಹಿತಿ ಬರುತ್ತೆ ಗುಪ್ತಚರ ಇದು ಅದನ್ನು ಶೇರ್ ಮಾಡ್ಕೊಳ್ಳೋದು. ಅದು ಎಲ್ಲಿ ಇದು ಎಲ್ಲಿ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಬೇಕಾಗಿದೆ ಬಾಂಗ್ಲಾದೇಶಕ್ಕೆ? ಇಟ್ ಈಸ್ ಕ್ಲಿಯರ್. ಇಂಡಿಯಾದ ಮೂವ್ಮೆಂಟ್ ಏನಿದೆ, ಇನ್ನೊಂದು ಏನಿದೆ, ಮತ್ತೊಂದು ಏನಿದೆ, ಅದು ಬಾಂಗ್ಲಾಗೆ ಗೊತ್ತಾಗಲ್ಲ. ಬಾಂಗ್ಲಾದ ಇಂಟೆಲಿಜೆನ್ಸ್ ಇಸ್ ನಾಟ್ ಸೋ ಪವರ್ಫುಲ್. ಆದರೆ ಭಾರತದ ಭಯ ಕೂಡ ಬಾಂಗ್ಲಾದೇಶದ ಯೂನುಸ್ ಸರ್ಕಾರಕ್ಕಿದೆ. ಆ ಭಯ ಏನು ಅಂದರೆ, ಶೇಖ್ ಹಸೀನಾನವರನ್ನ ಇಟ್ಟುಕೊಳ್ಳುವ ಮೂಲಕ ಬಾಂಗ್ಲಾದ ಒಳಗಡೆ ಇನ್ನೊಂದು ವಿಪ್ಲವಕ್ಕೆ ಭಾರತ ಕಾರಣ ಆಗ್ಬೋದು ಅನ್ನೋ ಭಯ. ಆ ಕಾರಣಕ್ಕೆ ಭಾರತ ಒಳಗಡೆ ಏನು ಮೂವ್ ಆಗುತ್ತೆ ಅನ್ನೋದೇನಿದೆಯಲ್ಲ, ಆ ಮಾಹಿತಿಯನ್ನು ಪಾಕಿಸ್ತಾನದ ಮೂಲಕ ಪಡೆದುಕೊಳ್ಳುವುದಕ್ಕೆ ಮೊಹಮ್ಮದ್ ಯೂನುಸ್ ಅವರ ಪ್ರಭುತ್ವ ಹೊರಟಿದೆ. ಏನು ಮಾಡ್ತಾ ಇದೆ ಇಂಡಿಯಾ ಹೇಳಿ ಅಂತ. ಸೊ ಇಂಡಿಯಾದ ಮೂವ್ಮೆಂಟ್ಗಳು ಇನ್ನೊಂದು ಮತ್ತೊಂದು, ಪಾಕಿಸ್ತಾನದ ISI ಸದಾ ನಿಗಾ ಇಟ್ಟಿರುತ್ತೆ. ದೇ ಹ್ಯಾವ್ ಎ ಮೋರ್ ಇಂಟೆಲಿಜೆನ್ಸ್ ಇನ್ಪುಟ್ಸ್ ಆ್ಯಕ್ಚುಲಿ ವಾಟ್ ಈಸ್ ಹ್ಯಾಪನಿಂಗ್ ಇನ್ ಇಂಡಿಯಾ, ವಾಟ್ ಈಸ್ ಗೋಯಿಂಗ್ ಆನ್ ದೇರ್. That information is the most important thing for Bangladesh now. So Bangladesh now it is wholly dependent on Pakistan to get the inputs about the India's movement. ಏನು ಮಾಡ್ತಾ ಇದೆ ಅಂತ. ಆ ಕಾರಣಕ್ಕಾಗಿಯೇ ಯು ಸಿ ದಟ್ ಈ ಒಂದು ಇಂಟೆಲಿಜೆನ್ಸ್ ಶೇರಿಂಗ್ ಬಗ್ಗೆ ಎರಡೂ ರಾಷ್ಟ್ರಗಳು ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದಂತ ಕಾಣುತ್ತೆ. ಅದರ ಜೊತೆಗೆ ಸಿ ದಟ್ ಮಿಲಿಟರಿ ನೇವಿ ಏನಿದೆ, ನೇವಿ ತರಬೇತಿ, ಸೈನಿಕರ ತರಬೇತಿಯ ಬಗ್ಗೆನೂ ಕೂಡ ಈ ಎರಡು ರಾಷ್ಟ್ರಗಳು ಚರ್ಚೆ ಮಾಡ್ತವೆ. ಅಂದರೆ ಭಾರತದ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನದ ಸೈನಿಕರು ಬರುವ ಸಾಧ್ಯತೆಯನ್ನು ಕೂಡ ಅಲ್ಲಗಳೆಯೋಕ್ಕೆ ಸಾಧ್ಯ ಇಲ್ಲ. ದಿಸ್ ಈಸ್ ಆಲ್ಸೋ ಅಂಡರ್ ದ ಇನ್ಸ್ಟ್ರಕ್ಷನ್ ಆಫ್ ಚೈನಾ. ಚೈನಾ ವಿಲ್ ಇನ್ಸ್ಟ್ರಕ್ಟ್ ಪಾಕಿಸ್ತಾನ್, ಯು ಸೆಂಡ್ ಯುವರ್ ಮಿಲಿಟರಿ ಪೀಪಲ್ ಟು ಇಂಡಿಯನ್ ಬಾರ್ಡರ್ ಅಂತ. ಯಾಕೆ ಅಂತಂದರೆ ಶೇಖ್ ಹಸೀನಾ ಭಾರತ ಮತ್ತು ಚೀನಾ ಎರಡು ರಾಷ್ಟ್ರಗಳನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ರು. ಹೀಗಾಗಿ ಚೀನಾದ ಯು ಸಿ ದಟ್ ಇನ್ವೆಸ್ಟ್ಮೆಂಟ್ ಕೂಡ ಬಾಂಗ್ಲಾದೇಶದಲ್ಲಿದೆ, ಇಂಡಿಯಾದ ಇನ್ವೆಸ್ಟ್ಮೆಂಟ್ ಕೂಡ ಇದೆ. ಸೊ ಈಗ ಚೀನಾ ಬಾಂಗ್ಲಾದೇಶದ ಮೇಲೆ ಇನ್ನಷ್ಟು ಹಿಡಿತವನ್ನು ಸಾಧಿಸೋದಕ್ಕೆ ಬಯಸುತ್ತೆ ಟು ಕೌಂಟರ್ ಇಂಡಿಯಾ. ಆ ಕಾರಣಕ್ಕೆ ಅದು ಪಾಕಿಸ್ತಾನಕ್ಕೆ ಸೂಚನೆ, ಪಾಕಿಸ್ತಾನ ಅನ್ನೋದು ಒಂಥರ ಹ್ಯಾಂಗೆ ಅಂದರೆ ಚೀನಾದ ಕೈ ಕೆಳಗೆ ಕೆಲಸ ಮಾಡೋರು, ಅಲ್ಲಿ ಏನು ಚೀನಾ ಹೇಳುತ್ತೆ ಅದು ನಡೆಯುತ್ತೆ. ಸೊ ದೇ ಆರ್ ಸೆಂಡಿಂಗ್ ದಟ್ ಟ್ರೂಪ್. ಸೊ ಇಟ್ ಈಸ್ ಅ ಸೀರಿಯಸ್ ಥಿಂಗ್. ಯಾಕೆಂದರೆ ನಾವು ಈಗ ಬಾಂಗ್ಲಾದೇಶದ ಗಡಿ ಏನು 3000 ಕಿಲೋಮೀಟರ್ ಇದೆಯಲ್ಲ, ಅಲ್ಲೂ ಕೂಡ ಜಾಗೃತವಾಗಿ ಇರಬೇಕಾಗಿದೆ. ಅದರ ಜೊತೆಗೆ ಏನು ಜೈಶಂಕರ್ ಅವರು ಅಮೇರಿಕಾ ಜೊತೆ ಚರ್ಚೆ ಮಾಡಿದ್ದಾರೆ. ಟ್ರಂಪ್ ಆಡಳಿತದ ಬಗ್ಗೆ ನನಗೆ ನಂಬಿಕೆ ಇಲ್ಲವೇ ಇಲ್ಲ. ಸೊ ಆ ಕಾರಣಕ್ಕಾಗಿ ಅವ್ರು ಬಾಂಗ್ಲಾದೇಶಕ್ಕೆ ಏನೋ ಬುದ್ಧಿ ಮಾತು ಹೇಳಿಬಿಟ್ಟು ನೋ ಇಶ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ಈಗ ನಮಗಿರ್ಬೋದು ಬಹಳ ಮುಖ್ಯವಾದ್ದೇನಿದೆ, ಬಾಂಗ್ಲಾದೇಶದ ಒಳಗಡೆ ನಡೆಯುತ್ತಿರುವ ವಿದ್ಯಮಾನಕ್ಕೆ ಸಂಬಂಧಪಟ್ಟ ಹಾಗೆ ಶೇಖ್ ಹಸೀನಾ ಅವರನ್ನು ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಾ ಅಥವಾ ಬಾಂಗ್ಲಾದೇಶಕ್ಕೆ ಕಳಿಸ್ಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನ ತಗೊಳ್ಳೋದು ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಇದನ್ನು ಕೇವಲ ಬಾಂಗ್ಲಾದ ಬೆಳವಣಿಗೆಯನ್ನು, ಅಲ್ಲಿ ನಡೆಯುತ್ತಿರುವಂಥ ದೌರ್ಜನ್ಯ ವಿಚಾರವನ್ನು ನಾವು ಅದನ್ನು ಹಿಂದೂ ಮುಸ್ಲಿಂ ಅಂತ ನೋಡೋದನ್ನು ನಿಲ್ಲಿಸ್ಬೇಕು. ಅದನ್ನು ಶೇಖ್ ಹಸೀನಾ ವರ್ಸಸ್ ಅಲ್ಲಿರುವಂಥ ಈಗಿನ ಪ್ರಭುತ್ವ ಅಂತ ಪರಿಗಣಿಸ್ಬೇಕು. ಅದಕ್ಕೆ ಬಿಟ್ಟು ಜಾಸ್ತಿ ಇದಕ್ಕೆ ಹಿಂದೂ ಮುಸ್ಲಿಂ ಅಂತ ಪ್ರಚಾರ ಮಾಡ್ತಾ, ಪ್ರತಿಭಟನೆ ಮಾಡ್ತಾ ಇಂಡಿಯಾದ ಒಳಗಡೆ ಹೋದರೆ ಬಾಂಗ್ಲಾದೇಶ ಚೀನಾ ಮತ್ತು ಪಾಕಿಸ್ತಾನದ ನಿಯಂತ್ರಣಕ್ಕೆ ಸಂಪೂರ್ಣವಾಗಿ ಒಳಗಾಗುತ್ತೆ. ಅನುಮಾನ ಬೇಕಾಗಿಲ್ಲ. ಅದು ಭಾರತದ ಹಿತಾಸಕ್ತಿಗೆ ವಿರುದ್ಧವಾದದ್ದು. ಸೊ ಭಾರತದ ಇವತ್ತಿನ ಪ್ರಭುತ್ವ ಇದನ್ನು ಮೀರಿ, ಹಿಂದೂ ಮುಸ್ಲಿಂ ಅನ್ನುವುದನ್ನು ಮೀರಿ, ಅದು ಅಲ್ಲಿ ಶೇಖ್ ಹಸೀನಾ ವರ್ಸಸ್ ಮೊಹಮ್ಮದ್ ಯೂನುಸ್ ಪ್ರಭುತ್ವದ ನಡುವಿನ ಸಂಘರ್ಷವಾಗಿ ನೋಡಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದಿಲ್ಲದಿದ್ದರೆ ಧರ್ಮ ಅನ್ನೋದು ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನವನ್ನು ಇನ್ನಷ್ಟು ಹತ್ತಿರಕ್ಕೆ ತರುತ್ತೆ.
ಅವರು ಇನ್ನಷ್ಟು ಕ್ಲೋಸ್ ಆದರೆ ಇಂಡಿಯಾ ವಿಲ್ ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಅನುಮಾನ ಬೇಕಾಗಿಲ್ಲ. ಈ ಬಗ್ಗೆ ಭಾರತದ ಪ್ರಭುತ್ವ, ಮೋದಿ, ಅಮಿತ್ ಶಾ ಕಂಪನಿ, ಆಲ್ ದೀಸ್ ಪೀಪಲ್ ಶುಡ್ ಸೀರಿಯಸ್ಲಿ ಥಿಂಕ್. ಯಾಕಂದರೆ 3,000ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದ ಗಡಿ ಏನಿದೆ, ಆ ಗಡಿಗೆ ಪಾಕಿಸ್ತಾನ ಬೆಂಕಿ ಹಾಕುತ್ತೆ ಬಾಂಗ್ಲಾ ಸೇರ್ಕೊಂಡು. ದೆನ್ ವಿಲ್ ಬಿ ಇನ್ ಸೀರಿಯಸ್ ಟ್ರಬಲ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇಡೀ ಭಾರತ ಉಪಖಂಡದಲ್ಲಿ ಬಹಳ ಗಂಭೀರವಾದ ಬೆಳವಣಿಗೆ. ಪಾಕಿಸ್ತಾನದ ISI ಚೀಫ್ ಭೇಟಿ ನೀಡಿದ್ದು ಬಾಂಗ್ಲಾದೇಶಕ್ಕೆ. ಎಸ್, ಇಟ್ಸ್ ಅ ವೆರಿ ಸೀರಿಯಸ್ ಥಿಂಗ್. ಲೆಟ್ ಅಸ್ ವೇಟ್ ಅಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಬರಿಬೇಡಿ. ಸಾಧ್ಯ ಆದರೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಸಹಾಯ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.